ನೋಡೋಣ. ದರ್ಶನ್ ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಮೌನ ತಾಳ್ಬಿಟ್ಟಿದೆ. ಸ್ಯಾಂಡಲ್ವುಡ್ ಸೈಲೆಂಟ್ ಆಗ್ಬಿಟ್ಟಿದೆ. ತಾರಿಯರ ಹೊಲಸು ಪ್ರಕರಣದಿಂದ ಚಿತ್ರರಂಗಕ್ಕೀಗ ಕಪ್ಪು ಚುಕ್ಕೆ. ಯಾವ ಇದ್ರಲ್ಲೂ ಕೂಡ ಈ ರೀತಿ ಆಗಿಲ್ಲ. ಖ್ಯಾತ ನಟರಿಂದ ಕೊಲೆ, ಕೌಟುಂಬಿಕ ಕಲಹ ದಿನ ಬೆಳಗಾದ್ರೆ ಇದೇ ಆಗೋಯ್ತು. ಇಷ್ಟಾದ್ರೂ ಗಾಢ ನಿದ್ರೆಯಲ್ಲಿದೆ ಫಿಲಂ ಚೇಂಬರ್. ದಾಸನ ಹುಚ್ಚಾಟಕ್ಕೆ ಅಮಾಯಕನ ಜೀವ ಬಲಿಯಾಗಿದೆ. ಅಮಾಯಕನ ಜೀವ ಬಲಿ. ದರ್ಶನ್ ಹಿಂಸೆಗೆ ಸಿಡಿದದ್ದಂತಹ ಮೋಹಕ ತಾರೆ ರಮ್ಯಾ. ದರ್ಶನ್ ಹಿಂಸೆಯನ್ನ ನೋಡಿಕೊಂಡು ಸುಮ್ಮನಾಗ್ಲಿಲ್ಲ ರಮ್ಯಾ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಜಗ್ಗೇಶ್, ರವಿ ಮಾಮ, ಶಿವಣ್ಣ ಗಪ್ ಚುಪ್. ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯರು ಏನೇ ತಪ್ಪಾದ್ರೂ ಬರ್ತಿದ್ರಲ್ಲ ಮಾತಾಡೋಕೆ. ಬರ್ತಿದ್ರು. ಸೆಲೆಬ್ರಿಟಿ ಕೊಲೆಗಾರ ದಚ್ಚುಗೆ ಜನಾಕ್ರೋಶದ ಬಿಸಿ ತಡ್ತಾ ಇದೆ. ಈಗ ಜನ ಆಕ್ರೋಶಿತರಾಗಿದ್ದಾರೆ. ಪವಿತ್ರಳ ಸಂಪರ್ಕ ದಚ್ಚು ಪಟಾಲಂಗೆ ಕಂಟಕ ಶುರುವಾಗಿದೆ. ಏನಾಗಿದೆ ಈ ಚಂದನವನಕ್ಕೆ? ಅಭಿಮಾನಿಗೆ ಡೆವಿಲ್ ಆದ ದಚ್ಚು. ದರ್ಶನ್ ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಮೌನ ತಾಳಿದೆ. ಗಾಢ ಮೌನದಲ್ಲಿದೆ, ಗಾಢ ನಿದ್ರೆಯಲ್ಲಿದೆ. ತಾರೆಯರ ಈ ಹೊಲಸು ಪ್ರಕರಣದಿಂದ ಚಿತ್ರರಂಗಕ್ಕೆ ಇದು ಕಪ್ಪು ಚುಕ್ಕೆ. ಖ್ಯಾತ ನಟರಿಂದ ಕೊಲೆ, ಕೌಟುಂಬಿಕ ಕಲಹಗಳು, ದಿನದಿಂದ ದಿನಕ್ಕೆ ಒಂದೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇಷ್ಟಾದ್ರೂ ಕೂಡ ಗಾಢ ನಿದ್ರೆಯಲ್ಲಿದೆ ಫಿಲ್ಮ್ ಚೇಂಬರ್. ಮಾತನಾಡ್ತಾ ಇಲ್ಲ, ತುಟಿಕ್ ಪಿಟಿಕ್ ಅಂತ ಇಲ್ಲ. ದಾಸನ ಹುಚ್ಚಾಟಕ್ಕೆ ಅಮಾಯಕನ ಜೀವ ಬಲಿಯಾಗಿದೆ. ದರ್ಶನ್ ಹಿಂಸೆಗೆ ಸಿಡಿದಂತಹ ಮೋಹಕತಾರೆ. ಇಲ್ಲಿ ರಮ್ಯಾ ಅವರು ಕೂಡ ಏನ್ ಬೇರೆ ಹೇಳಿಲ್ಲ, ಇರೋ ವಿಚಾರಣೆ ಹೇಳಿದ್ರು. ಅಲ್ಲಿ ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋದು ಬೇರೆ ಬೇರೆ ಆಯಾಮಗಳಲ್ಲಿ ನಿಜ ಸ್ವರೂಪವನ್ನು ಪಡ್ಕೊಂತಾ ಇರೋದ್ರಿಂದ ತಪ್ಪಿತಸ್ಥ ದರ್ಶನ್ಗೆ ಶಿಕ್ಷೆ ಆಗ್ಲಿ, ನ್ಯಾಯ ಸಿಗ್ಲಿ. ಯಾಕೆ ಬೇಕಿತ್ತು ಈ ಕೊಲೆ ಎಲ್ಲ? ಆಮೇಲೆ ಇಲ್ಲಿ ಸಾಹಿಲ್ ಇನ್ನೊಂದು ಗಮನಿಸಬೇಕು. ಈಗ ಬಾಲಿವುಡ್, ಕಾಲಿವುಡ್, ಟಾಲಿವುಡ್ ಯಾರಾದ್ರೂ ಒಬ್ಬ ಹೀರೋ ಅವ್ರಿಗೆ ಎಷ್ಟು ನೆಗೆಟಿವ್ ಕಾಮೆಂಟ್ಸ್ ಬರಬೇಡ ಹಾಗಿದ್ರೆ. ಇದೇನು ಹೊಸದಲ್ಲ. ಈಗ ಸೆಲೆಬ್ರಿಟಿ ಅಂದ ತಕ್ಷಣ ನಾವು ಅವಾಗ್ಲೇ ಹೇಳ್ತಾ ಇದ್ವಿ, ಅವ್ರು ಯಾವುದಕ್ಕೂ ರೆಡಿ ಇರಬೇಕು. ಅಲ್ಲಿ ಪಾಸಿಟಿವ್ ಅಲ್ಲಿ ಆಗಿರ್ಲಿ, ನೆಗೆಟಿವ್ ಆಗಿರ್ಲಿ, ಎಲ್ಲವನ್ನ ಆಕ್ಸೆಪ್ಟ್ ಮಾಡುವವನೇ ಅಲ್ಲಿ ನಿಜವಾದ ಸ್ಟಾರ್. ಅಂತದ್ರಲ್ಲಿ ಯಾವ ಇದ್ರಲ್ಲೂ ಚಿತ್ರರಂಗದಲ್ಲೂ ಆಗದೆ ಇರುವಂತದ್ದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಆಗಿದೆ. ಹಾಗಾದ್ರೆ ಇಲ್ಲಿ ಇರೋರೆಲ್ಲರಿಗೂ ಕೂಡ ಕಾನೂನು ಅನ್ನೋದು ಇಲ್ವಾ? ಕಾನೂನನ್ನ ಹೆಂಗ್ ಬೇಕಾದ್ರೂ ಉಪಯೋಗಿಸ ಅಲ್ಲ. ಇವತ್ತು ಪೊಲೀಸರು ಕೂಡ ಪ್ರಶ್ನೆ ಮಾಡಿರುವಂತಹದ್ದು ಇದೇ ವಿಚಾರದಲ್ಲಿ. ಪವಿತ್ರ ಗೌಡರಿಗೆ ಯಾರೋ ಒಬ್ರು ಮೆಸೇಜ್ ಮಾಡಿದ್ರೆ ನಿಮಗೆ ಯಾಕೆ ಕೋಪ ಬರುತ್ತೆ ಅಂತ ಕೇಳಿದ್ದಾರೆ. ಒಂದು ವೇಳೆ ಕೋಪ ಬಂದ್ರೂ ಕೂಡ ಮನುಷ್ಯನನ್ನ ಕೊಲ್ಲಬಹುದಾ? ಇಲ್ಲಿ ಕಾನೂನು ಸುವ್ಯವಸ್ಥೆ ಇತ್ತಲ್ಲ. ಸೈಬರ್ ಕ್ರೈಮಿಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಿತ್ತಲ್ಲ ವಿದ್ಯಾ? ಯಾಕೆ ಕೊಡಲಿಲ್ಲ? ಅವರ ಸೆಲೆಬ್ರಿಟೀಸ್ ಕರೆದು ಬುದ್ಧಿ ಹೇಳ್ಬೋದಿತ್ತು. ಯಾಕಪ್ಪ ಹಿಂಗ್ ಮಾಡ್ದೆ, ಯಾಕೆ ಈ ತರ ಕಾಮೆಂಟ್ ಆಗದೆ, ಕ್ಷಮೆ ಕೇಳು ಅವಳ ಹತ್ರ ಅಂದಿದ್ರು ಸಾಕಿತ್ತು. ಅಥವಾ ಫೋನ್ ಮಾಡಿ ಅವರ ಅಲ್ಲಿರುವಂತಹ ಚಿತ್ರರಂಗದ ಒಂದು ಅಭಿಮಾನಿ ರಾಘವೇಂದ್ರ ಅನ್ನೋರು ಏನು ಇವ್ರನ್ನೆಲ್ಲ ಸ್ಕೀಮ್ ಮಾಡಿ ಕರ್ಕೊಂಡ್ ಬಂದ್ರಲ್ಲ, ಅವ್ರಿಗೆ ಬುದ್ಧಿ ಹೇಳಿಸಿ, ಅವ್ರ ಅಪ್ಪ ಅಮ್ಮನಿಗೆ ಒಂದು ಬುದ್ಧಿ ಹೇಳಿಸಿ, ನೋಡಿ ನಿಮ್ ಮಗ ಹಿಂಗ್ ಮಾಡ್ತಿದ್ದಾರೆ ಸರಿಯಲ್ಲ ಅಂತ ಬುದ್ಧಿ ಹೇಳಿಸ್ಬೋದಿತ್ತು. ಕರೆದು ಬುದ್ಧಿ ಹೇಳ್ತಾ ಇದ್ದಿದ್ರೆ ಬಹುಶಃ ನಟ ದರ್ಶನ್ ಮತ್ತಷ್ಟು ಮೆಚ್ಚಬಹುದಾಗಿತ್ತು. ಹೀರೋ ಮೇಲೊಬ್ಬ ಹೀರೋ ಆಗ್ತಾ ಇದ್ರೇನೋ. ಆದ್ರೆ ಕರೆದು ಬುದ್ಧಿ ಹೇಳಲಿಲ್ಲ, ಬದಲಾಗಿ ಕೊಂದು ಹಾಕಿದ್ದಾರೆ. ಈ ಆರೋಪವನ್ನ ಈಗ ಹೊತ್ಕೊಂಡಿದ್ದಾರೆ. ವಿದ್ಯೆ, ಈ ಬಗ್ಗೆ ಒಂದು ಶಾಕ್ ಆಗುವಂತಹದ್ದು, ರವಿಚಂದ್ರನ್ ಈಗಿನ ಸಿನಿಮಾ ಏನು ಚಂದನವನದ ಹಿರಿಯರು ಅಂತ ಕರೆಸ್ಕೊಳ್ತಾರೆ. ಜಗ್ಗೇಶ್ ಆಗಿರ್ಲಿ, ರವಿಚಂದ್ರನ್ ಆಗಿರ್ಲಿ, ಶಿವರಾಜ್ ಕುಮಾರ್ ಆಗಿರ್ಲಿ, ಈ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಯಾಕೆ ಹೀಗಾಯ್ತು ಅಂತ? ಖಂಡಿತ ಎಲ್ಲರೂ ಕೂಡ ಗಾಢ ಮೌನಕ್ಕೆ ಜಾರಿದ್ದಾರೆ. ಯಾಕಂತ ಅಂದ್ರೆ ಈಗ ದರ್ಶನ್ ಹೇಳಿ ಕೇಳಿದ ಒಬ್ಬ ದೊಡ್ಡ ಸ್ಟಾರ್ ನಟ, ಈ ನಮ್ಮ ಶಿವರಾಜ್ ಕುಮಾರ್, ಜಗ್ಗೇಶ್ ಅವರ ಸಾಲಿಗೆ ಬರುವಂತಹ ದೊಡ್ಡ ನಟ, ಅದು ಕೂಡ ಲೈಟ್ ಬಾಯ್ ಆಗಿ ಬಂದವರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ರಿಗೂ ಕೂಡ ಗೌರವ ಇರುತ್ತೆ. ಅದು ಈ ಒಂದು ಕೊಲೆ ಪ್ರಕರಣ ಅಂತ ಬಂದಾಗ ಬಹುಶಃ ಅವರು ಕೂಡ ಹೆದರ್ಕೊಂಡಿರ್ಬೋದು. ಏನ್ ಹೇಳಿಕೆಯನ್ನ ಕೊಡೋಣ, ಏನ್ ಬಿಡೋಣ, ಅವರು ಕೂಡ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಉಳಿದ್ಬಿಟ್ಟಿದ್ದಾರೆ. ಈಗ ಸಾಮಾನ್ಯ ಕೈದಿಯ ತರ ಅಥವಾ ಸಾಮಾನ್ಯ ಆರೋಪಿ ಅಂತ ಹೇಳಿದೊಯ್ತಾ ಇದ್ದಾರೆ ವಿದ್ಯಾ ನಮ್ಮ ಪೊಲೀಸ್ ಇಲಾಖೆ. ಈ ವಿಚಾರದಲ್ಲಿ ಮೆಚ್ಚಲೇಬೇಕು ಪೊಲೀಸ್ ಇಲಾಖೆಯನ್ನ. ಅದು ಕೂಡ ಬೆಳಗಿನ ಜಾವ ಅವರು ವ್ಯಾಯಾಮ ಮಾಡಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಎದುರಾದಾಗ, ಬನ್ನಿ ಅಂದಾಗ, ನನ್ನ ಜೀಪಲ್ಲಿ ಬರ್ತೀನಿ ಅಂದಾಗ, ಏನು ಬೇಡ 10 ಜೀಪು ಅಂದ್ರಂತೆ ಪೊಲೀಸರು. ಅಂದ್ರೆ ಸ್ಟಾರ್ ಗಿರಿ ಎಲ್ಲಿ ಹೋಗ್ತಾ ಇದೆ? ಅಲ್ಲ, ಒಂದು ಹೀರೋ ಅಂದ ಮಾತ್ರಕ್ಕೆ, ಹಣ ಇದೆ ಅಂದ ಮಾತ್ರಕ್ಕೆ, ಸಂಪತ್ತಿದೆ, ನನಗೆ ಐಷಾರಾಮಿ ಜೀವನ ಮಾಡ್ತೀನಿ ಅಂದ ಮಾತ್ರಕ್ಕೆ ಕಾನೂನಿನ ಕಂಟಕದಿಂದ ತಪ್ಪಿಸಿಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಅದು ಸಾಧ್ಯ ಇಲ್ಲ. ಇದರಿಂದ ಅರ್ಥ ಆಗಬೇಕು. ಅಲ್ಲಿ ಸಾಮಾನ್ಯ ಆಗಿರಿ, ನಟನಾಗಿರಿ, ರಾಜಕಾರಣಿ ಆಗಿರಿ, ಮತ್ತೊಂದಾಗಿರಿ, ಇನ್ನೊಂದಾಗಿರಿ, ಇಲ್ಲಿ ನೀವು ತಪ್ಪು ಮಾಡಿದ್ರೆ ಕಾನೂನಿನ ಶಿಕ್ಷೆ ತಮಗೆ ಕಾದಿದೆ. ನೀವು ಶಿಕ್ಷೆಗೆ ಅರ್ಹರೇ ಎಂದರ್ಥ. ನೀವೆಲ್ಲರೂ ಕೂಡ ಪ್ರಶ್ನಾರ್ಹರು. ನೀವ್ಯಾರು ಪ್ರಶ್ನಾತೀತರಲ್ಲ. ಇಲ್ಲಿ ಎಲ್ಲರೂ ಕೂಡ ಕಾನೂನಿನ ಕಟಕಟೆಯಲ್ಲಿ ನಿಂತುಕೊಂಡು
ಕಾನೂನಿನ ಪಾಠವನ್ನ, ನಿಮಗೆ ಆ ಪಾಠದ ರುಚಿ ಸಿಕ್ಕೇ ಸಿಗುತ್ತೆ ನೀವು ಅಪರಾಧ ಮಾಡಿದ್ರೆ. ಹೌದು. ಹಾಗೆ ದರ್ಶನ್ ಅವ್ರದ್ದು ಹಲವಾರು ಪ್ರಕರಣ ಇದೆ. 2011ರಲ್ಲಿ ಅವರ ಹೆಂಡತಿಯವರ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾಗಿರ್ಬೋದು, ಅವ್ರು ಜೈಲಿಗೆ ಹೋದ್ರು. ಆಮೇಲೆ ಅಂಬರೀಶ್ ಅವರು ಮುತುವರ್ಜಿ ವಹಿಸಿ ಅವ್ರನ್ನ ಬಿಡಿಸ್ಕೊಂಡು ಕರ್ಕೊಂಡ್ಬಂದು ರಾಜಿ ಸಂಧಾನ ಮಾಡಿ ಚೆನ್ನಾಗಿರಿ ಜೊತೆಗಿರಿ ಅಂತ ಹೇಳಿದ್ರು. ಅದಾದ್ಮೇಲೆ ಸಹ ನಟನೊಂದಿಗೆ ಅಲ್ಲಿ ಸೆಟ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡ್ರು, ಜೊತೆಗೆ ಉಮಾಪತಿ ಅವ್ರ ಜೊತೆಗೂ ಕೂಡ ಫೈಟ್ ಮಾಡ್ಕೊಂಡ್ರು. ಹೀಗೆ ಫೈಟ್ಗಳು ಅವ್ರದ್ದು ಸುಮಾರಿದೆ. ಅಂದ್ರೆ ಅಷ್ಟು ಆಂಗ್ರಿ ಆಗ್ಬಿಡ್ತಾರೆ ದರ್ಶನ್. ಆದ್ರೆ ಸೆಲೆಬ್ರಿಟೀಸ್ ವಿಚಾರದಲ್ಲಿ ಆತರ ಅಲ್ಲ. ಅವರು ಎಷ್ಟೋ ಕಾಣದ ಕೈ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಬಂದವರಿಗೆ ವಿದ್ಯಾಭ್ಯಾಸಕ್ಕೆ. ಸೆಲೆಬ್ರಿಟೀಸ್ ಏನು ಇಲ್ಲ ಅಂತ ಅಂದ್ರೂ ಕೂಡ ಅವರಿಗೆ ಧನ ಸಹಾಯ ಮುಖಾಂತರ ಬೇರೆ ಬೇರೆ ಸಹಾಯಗಳನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದು, ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ರು ಅಂದ ತಕ್ಷಣ ದರ್ಶನ್ ಯಾಕೆ ಟ್ರಿಗರ್ ಆದ್ರು? ಹಾಗಿದ್ರೆ ಆತನನ್ನ ಕರೆಸ್ಕೊಂಡು ಹೊಡೆದು ಹಿಂಸೆ ಮಾಡಿ ಕೂಡ್ ಹಾಕಿ ಕೊಲೆ ಮಾಡಿ ಮೋರಿಗೆಸಿತಾರೆ ಅಂದ್ರೆ ಎಂತಹ ಎಷ್ಟರ ಮಟ್ಟಿಗೆ ಪವಿತ್ರ ಗೌಡ ಇಲ್ಲಿ ದರ್ಶನ್ ಅವರ ಮೇಲೆ ಒಂದು ಪ್ರಭಾವವನ್ನ ಬೀರಿದ್ರು ಅನ್ನೋದು ಪ್ರಶ್ನೆ. ಎಸ್, ಇಲ್ಲಿ ಮತ್ತೊಂದು ಕಡೆ ಅಧಿಕೃತವಾಗಿ ನನ್ನ ಹೆಂಡತಿ ಪವಿತ್ರ ಗೌಡ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಮಾನಸಿಕವಾಗಿ ಯಾವ ಸಂಬಂಧದಲ್ಲಿ ಇದೀನಿ ನಾನು ಪವಿತ್ರ ಗೌಡ ಜೊತೆಯೂ ಕೂಡ ಯಾರಿಗೊಂದು ಸಣ್ಣ ಕ್ಲಾರಿಟಿ ಕೂಡ ಇಲ್ಲ. ಹೀಗಿದ್ದಾಗ ಪವಿತ್ರ ಗೌಡಗೆ ಯಾವನೋ ಒಬ್ಬ ಎಲ್ಲಿಂದನೋ ಮೆಸೇಜ್ ಮಾಡ್ತಾನೆ, ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾನೆ ಅಂದಾದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆ, ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಖುದ್ದು ಪವಿತ್ರ ಗೌಡನೇ ಕೊಡ್ಬೋದಾಗಿತ್ತು. ಇಲ್ಲಿ ದರ್ಶನಿಗೆ ಹೇಳಬೇಕಾದಂತಹ ಪ್ರಮೇಯ ಯಾಕೆ ಎದುರಾಯ್ತು ಅಂತ. ಅದೇ ಆಮೇಲೆ ಪವಿತ್ರ ಹೇಳಿದ್ರು ಅಂತ ದರ್ಶನ್ ಯಾಕೆ ಟ್ರಿಗರ್ ಆದ್ರು, ಜೊತೆಗೆ ಆಮೇಲೆ ಹೊಡೆದಿದಾರಂತೆ ಪವಿತ್ರಂಗ್ ಬೇರೆ. ನಿನ್ನಿಂದಲೇ ನಾನು ಅವನ್ಗೆ ಹಿಂಗ್ ಮಾಡ್ಬಿಟ್ಟೆ, ನಿನ್ನಿಂದ ಹಿಂಗಾಯ್ತು, ನಾನು ಪೊಲೀಸ್ ಸ್ಟೇಷನ್ ಹೋಗಂಗಾಯ್ತು ಅಂತ ಹೇಳಿ. ಅಲ್ಲ, ದರ್ಶನ್ ಈ ಹಿಂದಿನ ಪ್ರಕರಣಗಳನ್ನೆಲ್ಲ ಗಮನಿಸಿದ್ರೆ ನೀವು ಹೇಳ್ತಾ ಇದ್ರಿ ಉಮಾಪತಿಯ ಜೊತೆಯೂ ಕೂಡ ಅಹಂನಲ್ಲಿ ಮಾತನಾಡುವಂತಹದ್ದು. ಉಮಾಪತಿಯ ಜೊತೆ ಸಾಕಷ್ಟು ಸಿನಿಮಾದಲ್ಲಿ ಅವರು ಕೆಲವನ್ನ ಶೇರನ್ನು ಹಂಚಿಕೊಂಡಿದ್ದಾರೆ. ಹೀಗಿರುವಾಗ್ಲೂ ಕೂಡ ತನ್ನ ಹಳೆಯ ಮಿತ್ರ ಅನ್ನೋದು ಕೂಡ ಮರೆತು ಬಹಿರಂಗವಾಗಿ ಅದೇನೋ ಒಂತರಹದ ಹಗುರವಾದ ಶಬ್ದಗಳನ್ನ ಬಳಸುವಂತಹದ್ದು, ಇವೆಲ್ಲವೂ ಕೂಡ ದರ್ಶನ್ನ ಅಹಂಕಾರದ ಒಂದು ಭಾಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ವಿದ್ಯಾ. ಕಾರಣ ಏನಂತ ಹೇಳಿದ್ರೆ, ಈ ಹಿಂದೆ ನೀವು ಬಹಿರಂಗವಾಗಿ ಸಾಕಷ್ಟು ವಿಚಾರಗಳಲ್ಲಿ ಅವರು ಹಗುರವಾಗಿ ಮಾತನಾಡ್ತಾರೆ. ಆದ್ರೆ ಅವರು ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಸೆಲೆಬ್ರಿಟಿ ಅಂತ ಒಂದು ಮಾತು ಪ್ರಯೋಗ ಮಾಡಿ ಅದನ್ನ ತಪ್ಪಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಅವರು ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ ಇಲ್ಲ ಆದ್ರೂ ಪರವಾಗಿಲ್ಲ, ಮಾಧ್ಯಮದವರು ಕೂಡ ನನ್ನ ಹಿಂದೆ ಬರದೇ ಇದ್ರೆ ಪರವಾಗಿಲ್ಲ, ನನಗೆ ಸೆಲೆಬ್ರಿಟಿ ಇದ್ದಾರೆ ಅಂತ ಒಂದು ಮಾತು ಹೇಳಿಕೊಂಡು ಅವರು ಪ್ರಕರಣದಿಂದ ಜಾರ್ಕೊತಾ ಇದ್ರು. ಆದ್ರೆ ಈ ಪ್ರಕರಣದಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಸೆಲೆಬ್ರಿಟಿಯನ್ನೇ ಕೊಂದು ಹಾಕಿದ್ದಾರೆ ಪಾತಕಿಗಳು. ಇವರು ಮಾಡಿರುವಂಥ ಅಪರಾಧ ಸಾಬೀತಾದ್ರೆ ಖಂಡಿತವಾಗ್ಲೂ ಇವರು ಮಾಡಿರುವಂಥ ಕೃತ್ಯ ಇದೆಯಲ್ಲ, ಇದು ಭಯಾನಕ ಮತ್ತು ಭೀಕರವಾದಂತಹ ಕೃತ್ಯ ಇದು. ಹೌದು. ಹಾಗೆ ಜೊತೆಗೆ ನಾವು ಇನ್ನೊಂದ್ ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ, ಅವರನ್ನ ಮೆಡಿಕಲ್ ಚೆಕಪ್ಗೆ ಬೋರಿಂಗ್ ಆಸ್ಪತ್ರೆಗೆ ಸಾಮಾನ್ಯ ಜನರಂತೆ ಇಲ್ಲಿ ಪೊಲೀಸರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಸರ್ಪ ಗಾವಲೆ ಇದೆ, ಅಲ್ಲೂ ಕೂಡ ಫ್ಯಾನ್ಸ್ ಗಳು ಹೋಗಿ ಡಿ ಬಾಸ್ ಅಂತ ಜೈಕಾರ ಹಾಕಿದ್ದಾರೆ. ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ನಿಯಂತ್ರಣ ಮಾಡುವಂತಹ ಪ್ರಯತ್ನವೂ ಕೂಡ ಪೊಲೀಸರಿಂದ ಆಯ್ತು. ಅದಾದ ಬಳಿಕ ಇಲ್ಲಿ ದರ್ಶನ್ ಅವರು ಕೂಡ ಯಾರು ಅಲ್ಲಿ ಅಭಿಮಾನಿಗಳು 10 ಜನ ಇದಾರಲ್ಲ, ಸೆಲೆಬ್ರಿಟಿ ಅಂತ ಎದೆ ಮೇಲೆ ಬರ್ಕೊಂಡಿದ್ದಾರೆ. ಅಷ್ಟು ಅಭಿಮಾನಿಗಳು ದರ್ಶನ್ ಪರ ಘೋಷಣೆ ಕೂಗಿದ್ರು ಕೂಡ ಅಭಿಮಾನಿಗಳತ್ತ ತಿರುಗಿ ನೋಡ್ಲಿಲ್ವಂತೆ ದರ್ಶನ್. ತಪ್ಪು ಮಾಡಿದಾರಲ್ಲ, ಅಂದ್ರೆ ಬುಡಕ್ ಬಂದಾಗ ಈ ತರ ರಿಯಾಕ್ಟ್ ಮಾಡೋದು ಅಂತ. ಇಲ್ಲಿ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡೆ, ನಾನಿನ್ನೇನು ನನ್ನ ಅಪರಾಧ ಸಾಬೀತಾಗುತ್ತೆ ಅನ್ನೋ ಅಷ್ಟರಲ್ಲಿ ಸೆಲೆಬ್ರಿಟಿಗಳೂ ಇಲ್ಲ, ಎದೆ ಮೇಲೆ ಬರ್ಕೊಂಡಿದ್ದೂ ಇಲ್ಲ, ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂಡಿದ್ದೂ ಇಲ್ಲ. ಇಲ್ಲಿ ಈತ ಒಬ್ಬ ಆರೋಪಿ. ಕಾನೂನು ಪ್ರಕ್ರಿಯೆಗಳು ಮುಂದುವರಿತಾನೆ ಇರುತ್ತೆ. ಕಾನೂನಿಗೆ ಈ ಮನುಷ್ಯ ತಲೆಬಾಗಲೇಬೇಕು. ಹೌದು. ಹಾಗಾದ್ರೆ ಈಗ ಎದೆ ಮೇಲೆ ಅಷ್ಟು ದೊಡ್ಡದಾಗಿ ಸೆಲೆಬ್ರಿಟೀಸ್ ನಾನು ಟ್ಯಾಟೂ ಹಾಕೊಂತಿದ್ದೀನಿ ಅಂತ ಹೇಳಿದ್ರು, ಅದು ಸೆಲೆಬ್ರಿಟೀಸ್ ಅಂತ ಬರ್ಕೊಂತಿದ್ದೀನಿ, ನನ್ನ ಅಭಿಮಾನಿಗಳಿಗಾಗಿ ನಾನು ಎದೆ ಮೇಲೆ ಬರ್ಕೊಂತಿದ್ದೀನಿ ಅಂದ್ರಲ್ಲ, ಅದ್ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಲಿಲ್ವಾ ಇವಾಗ? ಹೌದು ಲಿಟ್ರಲಿ. ಇನ್ನೊಂದು ಕಡೆ ವಿದ್ಯಾ, ಈಗ ಕೊಲೆಯಾದಂತಹ ವ್ಯಕ್ತಿ ಇದಾರಲ್ಲ, ಅವರ ಮನೆಯಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಒಂದು ಕಡೆ ತುಂಬು ಗರ್ಭಿಣಿ ವಿಧವೆಯ ಆ ಒಂದು ರುಚಿಯನ್ನು ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ತಾಯಿ ಅನಾಥವಾದಂತಹ ಒಂದು ಭಾವನೆಯಲ್ಲಿದ್ದಾರೆ, ಮತ್ತೊಂದು ಕಡೆ ವಯಸ್ಸಾದಂತಹ ತಂದೆ. ಇವೆಲ್ಲವೂ ಈ ಬಗ್ಗೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ವಿದ್ಯಾ. ನೋಡೋಣ.